ಹಾಯ್ ಗೈಸ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಏನು ಮಾಡ್ತಿದ್ದೀವಿ ಗೊತ್ತಾ? ನಮ್ಮತ್ತೆ ಮಾವಿನಕಾಯಿ ತಂದಿದ್ರು, ಅದನ್ನು ಉಪ್ಪಿನಕಾಯಿ ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿದ್ದಾಯಿತು. ಬಾಡಿಗೆ ಮೆಣಸಿನ್ಕಾಯಿನೂ ಕೂಡ ಸ್ವಲ್ಪ ರೋಸ್ಟ್ ಮಾಡಬೇಕು. ಆಮೇಲೆ ಖಾರ ಮೆಣಸಿನ್ಕಾಯಿನೂ ಕೂಡ ರೋಸ್ಟ್ ಮಾಡಬೇಕು. ಸ್ವಲ್ಪ ಚಂದ ರೋಸ್ಟ್ ಆಗ್ತಾ ಇದೆ. ಮೆತ್ತೆ ಕಾಳುಗಳನ್ನು ಸಹ ಹಾಕಿ, ಸಾಸಿವೆ ಕಾಳುಗಳು ಸಹ ಹಾಕಿ, ಆಮೇಲೆ ಆಗ ರೋಸ್ಟ್ ಮಾಡಿರೋ ಮೆಣಸಿನ್ಕಾಯಿಗಳನ್ನು ಹಾಕಿ ನಾವು ಪೌಡರ್ ಮಾಡ್ಕೋಬೇಕು. ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಬೇಕು ಅಂತ ಅತ್ತೆ ಸುಳಿತಾ ಇದ್ರು. ಬಾಣಲಿಯಲ್ಲಿ ಎಣ್ಣೆನ ಇಟ್ಟಿದ್ರು. ಆಮೇಲೆ ಪೌಡರ್ ಕೂಡ ರೆಡಿ ಆಯಿತು. ಅದಕ್ಕೆ ಬೆಳ್ಳುಳ್ಳಿನ ಹಾಕಿದ್ವಿ. ಅದು ಫ್ರೈ ಆದಮೇಲೆ ಈ ಪೌಡರ್ ಅನ್ನು ಕೂಡ ಹಾಕಿದ್ವಿ. ಚಂದ ಅದು ಫ್ರೈ ಆಗಬೇಕು ಮಸಾಲ. ಇದು 1 ವರ್ಷದವರೆಗೂ ಕೆಡಲ್ಲಂತೆ ಉಪ್ಪಿನಕಾಯಿ. ಅದನ್ನು ಹಾಕಿ ಮಾವಿನಕಾಯಿನ ಕೂಡ ಚಂದ ಮಿಕ್ಸ್ ಮಾಡಬೇಕು. ಅದಕ್ಕೆ ಹಾಕಿ ಹೀಗೆ ಚಂದ ಮಿಕ್ಸ್ ಮಾಡಿದ ಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಟ್ರೆ 1 ವರ್ಷದವರೆಗೂ ಕೆಡಲ್ಲ. ಆಮೇಲೆ ಸಾಲ್ಟ್ ಕೂಡ ಹಾಕಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ನನಗಂತೂ ಸಿಕ್ಕಾಪಟ್ಟೆ ಬಾಯಲ್ಲಿ ನೀರೆಲ್ಲ ಬರ್ತಾಯಿತ್ತು. ಯಾವಾಗ ರೆಡಿ ಆಗ್ತೀನ ಅಂತ ಅನಿಸ್ತಾ ಇತ್ತು. ಆದ ತಕ್ಷಣ 2 ಪೀಸ್ ತಿಂದೆ ನಾನು. ಊಟದ ಜೊತೆಗೆ ಡೈಲಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಈ ರೆಸಿಪಿ? ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.